ಎಲ್ಲ ಶಾರ್ಟ್ ಆಯ್ತು, ನಮ್ಗೆ ವ್ಯಾಲ್ಯೂ ಬರ್ತಾ ಇಲ್ಲ. ಈಗ ಏನ್ ಮಾಡಿದೀನಿ, ಓಪನ್ ಮಾಡ್ಬಿಟ್ಟಿದೀನಿ. ಇವಾಗ ಮತ್ತೆ ನಾವು ಐಆರ್ ಟೆಸ್ಟ್ ಮಾಡೋಕ್ಕಿಂತ ಮುಂಚೆ ನೋಡ್ಕೋಬೇಕಾಗಿರೋ ಪ್ರೊಸೀಜರ್ ಏನಂತಂದ್ರೆ, ಸಿಟಿ ರಿಲೇಟೆಡ್ ಕನೆಕ್ಟ್ ಇರುತ್ತಲ್ಲ, ಈಗ ನೋಡ್ಕೋಬಹುದು GOS ಓಪನ್ ಇದೆ. ಅದು ಕನೆಕ್ಟ್ ಇತ್ತಂದ್ರೆ ಏನಾಗುತ್ತಂದ್ರೆ, ಇವಾಗೇನಿಲ್ಲ, ಓಪನ್ ಇದೆ, ಐಸೋಲೇಟ್ ಇದೆ. ನಾವ್ ಏನಾದ್ರು ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ಮಾಡೋ ಟೈಮಲ್ಲಿ ನಮ್ಗೆ ಗೊತ್ತಿಲ್ಲದೆ ಇರೋ ಪರ್ಸನ್ ಯಾರಾದ್ರು ನಮ್ಗೆ ಹೇಳ್ದೇನೆ ಅವ್ರು ಕೆಲಸ ಮಾಡ್ಲಿಕ್ಕೆ ಬಂದ್ರೆ ಅವ್ರಿಗೆ ಇಂಜುರಿ ಆಗುತ್ತೆ. ಅದಕ್ಕೆ ನಾವು ಮೊದಲು ಏನ್ ಮಾಡ್ಬೇಕಂದ್ರೆ, ನಮ್ಮ ಅಕ್ಕಪಕ್ಕ ಏನಿರುತ್ತಲ್ಲ ಅದನ್ನ ಐಸೋಲೇಟ್ ಮಾಡ್ಬಿಟ್ಟು ಮಾಡ್ಬೇಕು. ಮತ್ತೆ ಅವ್ರು ಕೂಡ ಇನ್ಫಾರ್ಮ್ ಮಾಡ್ಬೇಕು. ನಾವು ಮಾಡೋ ಟೈಮಲ್ಲಿ ಯಾವ ಪರ್ಸನ್ಸ್ ಇರ್ತಾರಲ್ಲ ನಮ್ಮ ಅಕ್ಕಪಕ್ಕ ಅವ್ರಿಗೆ ಇನ್ಫಾರ್ಮ್ ಮಾಡ್ಬೇಕು. ಮತ್ತೆ ಇವಾಗ ನಮ್ದು ಸಿಟಿ ಹೊಸದಿದೆ, ಇದ್ರ ವ್ಯಾಲ್ಯೂ ಎಷ್ಟು ಬರ್ಬೇಕಂತ ಹೇಳಿದ್ರೆ, ಮಿನಿಮಮ್ ಸ್ಟಾರ್ಟಿಂಗ್ ಹೊಸ ಇರೋದು ಸಿಟಿ 10 ಗೀಗ ಮೇಲೆ ಇರಬೇಕು. ನೀವೀಗ ಒಂದೊಂದು ವ್ಯಾಲ್ಯೂ ನೋಡ್ಕೋಬಹುದು. ಓಲ್ಡ್ ಸಿಟಿ ಇರುತ್ತೆ, ಅದ್ರ ವ್ಯಾಲ್ಯೂ ಕಡಿಮೆ ಬರ್ತಾ ಇರುತ್ತೆ. ಅದು ಯಾವಾಗ ಅಂತ ಹೇಳಿದ್ರೆ, ಓಲ್ಡ್ ಯಾವಾಗ ಇರುತ್ತಲ್ಲ ಅದು ಕಡಿಮೆ ಬರ್ಬೋದು, ಅದೇನ್ ಮಾಡ್ಲಿಕ್ಕೆ ಬರಲ್ಲ. ಹೊಸ ಸಿಟಿ ಇರೋ ಟೈಮಲ್ಲಿ ಅದು ಗೀಗದಲ್ಲಿ ಬರಬೇಕು. ಮತ್ತೆ ಸೆಕೆಂಡರಿ ವ್ಯಾಲ್ಯೂ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಪ್ರೈಮರಿ ವ್ಯಾಲ್ಯೂ ಚೇಂಜ್ ಆಗುತ್ತೆ, ಮತ್ತೆ ಸೆಕೆಂಡರಿ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಇವತ್ತಿನ ವಿಡಿಯೋದಾಗ ನಾನು ಪ್ರೈಮರಿಗೆ ಸಿಟಿ ಪ್ರೈಮರಿಗೆ 5 kV ಇಂಜೆಕ್ಟ್ ಮಾಡ್ತೀವಿ, ಮತ್ತೆ ಸೆಕೆಂಡರಿಗೆ 500 ವೋಲ್ಟ್ ಇಂಜೆಕ್ಟ್ ಮಾಡ್ತೀವಿ. ಅದು ಏನು ಯಾವ್ದು ಅಂದ್ರೆ DC ಸಪ್ಲೈ ಇಂಜೆಕ್ಟ್ ಮಾಡ್ತಿರ್ತೀವಿ. ಮತ್ತೆ ಇದರಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ, ಇಂಡಿವಿಜುವಲ್ ಆಗಿ ಸೆಕೆಂಡರಿ ವೈರಿಂಗ್ ಬಂದಿರುತ್ತಲ್ಲ ಅದನ್ನ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್ ಕೂಡ ಚೆಕ್ ಮಾಡ್ಕೋತೀವಿ. ನಮ್ ಟೋಟಲ್ ಆಗಿ ಇದು 110 kV ಸಿಟಿ ಇರೋದು, ಇಲ್ಲಿ ನಮ್ಗೆ ಮೂರು ಕೋರ್ ಬಂದಿರುತ್ತೆ. 3 ಕೋರ್ ಯಾವ್ದಾವ್ದು ಅಂದ್ರೆ PS ಕ್ಲಾಸು, ಮಿಟ್ರಿಂಗು ಮತ್ತೆ 5P20. ಇದು 3 ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್ ಕೂಡ ಚೆಕ್ ಮಾಡ್ಕೋತೀವಿ. ಮತ್ತೆ ಇಂಟರ್ನಲ್ ಆಗಿ ಬಿಟ್ವೀನ್ ಬಂದಿರೋ ವೈರ್ ಅಲ್ಲಿ ಏನಾದ್ರು ಲೀಕೇಜ್ ಆಗ್ಬಿಟ್ಟು ಟಚ್ ಆಗಿದೆ ಅಂತ ನೋಡ್ಕೊಳ್ಳೋಕೆ ಅದು ಬಿಟ್ವೀನ್ ಕೂಡ ಚೆಕ್ ಮಾಡ್ತೀವಿ. ಅದು ನೀವು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವ ತರ ಮಾಡ್ತೀವಿ ಅಂತ ಪ್ರೊಸೀಜರ್ ನಿಮ್ಗೆ ತೋರಿಸ್ತೀವಿ. ಅದಕ್ಕಿಂತ ಮೊದಲು ನಾವೇನು ಅಬ್ಸರ್ವೇಷನ್ ಮಾಡ್ಬೇಕಂತಂದ್ರೆ, ಫಿಸಿಕಲ್ ಆಗಿ ನಮ್ಗೆ ಗೊತ್ತಿರೋ ಪ್ರಕಾರ ನಮ್ದು ಸಿಟಿ ಇರುತ್ತಲ್ಲ, ಸಿಟಿದು ಆಯಿಲ್ ಲೆವೆಲ್ ಚೆಕ್ ಮಾಡ್ಕೋಬೇಕು. ನೀವು ಅಲ್ಲಿ ಅದ್ರ ಫ್ರಂಟ್ ಸೈಡ್ ನೋಡ್ಕೋಬೇಕು. ಒಂದು ಚಿಕ್ಕದಾಗಿ ಮೀಟರ್ ತರ ಇರುತ್ತೆ, ಅಲ್ಲಿ ನಮ್ದು ಆಯಿಲ್ ಲೆವೆಲ್ ಎಷ್ಟಿದೆ ಅಂತ ತೋರಿಸುತ್ತೆ ಅದರಲ್ಲಿ. ಮತ್ತೆ ಅದು ನೋಡ್ಕೊಂಡ್ಬಿಟ್ಟು ಮತ್ತೆ ನಮ್ದು ಸಿಟಿ ಎಲ್ಲಾದ್ರೂ ಫಿಸಿಕಲ್ ಆಗಿ ಡ್ಯಾಮೇಜ್ ಇದೆಯಾ ಅಂತ ನೋಡ್ಕೋಬೇಕು. ಅದೆಲ್ಲಾದ್ರೂ ಓಕೆ ಇದ್ಮೇಲೆ ನಾವು IR ಟೆಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಇನ್ಸುಲೇಷನ್ ರೆಸಿಸ್ಟೆನ್ಸ್ ಟೆಸ್ಟ್ ಅಂತ. ಅದು ಮಾಡದಿದ್ರೆ ಏನಾಗುತ್ತೆ, ನಾವು ಈಗ ಸಪೋಸ್ ಮಾಡದಿದ್ರೆ ಏನಾಗುತ್ತೆ ಅಂದ್ರೆ, ಅಥವಾ ಇಂಟರ್ನಲ್ ಆಗಿ ಏನಾದ್ರು ಗ್ರೌಂಡ್ ಆಗಿರುತ್ತೆ, ಗ್ರೌಂಡ್ ಆಗಿಬಿಟ್ಟು ಶಾರ್ಟ್ ಆಗಿರುತ್ತೆ. ನಾವು ಅದನ್ನ ನೋಡದೆ ಚಾರ್ಜ್ ಮಾಡಿಬಿಟ್ರೆ ಫ್ಲಾಶ್ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅದ್ರ ಇನ್ಸುಲೇಷನ್ ಚೆಕ್ ಮಾಡ್ತೀವಿ. ಇನ್ಸುಲೇಷನ್ ಹೆಲ್ದಿ ಇತ್ತಂದ್ರೆ ನಮ್ಮ ಸಿಟಿ ಏನೋ ಮಾಡ್ಕೋಬಹುದು. ಅದೇ ನಮ್ಗೆ ಗೊತ್ತಿಲ್ಲದೆ ಇದ್ರೆ, ಈಗ ಅದು ಇನ್ಸುಲೇಷನ್ ಹೆಲ್ದಿ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲದೆ ಸ್ಟಾರ್ಟ್ ಮಾಡಿದ್ರೆ ದೊಡ್ಡದಾಗಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಇವತ್ತಿನ ವಿಡಿಯೋದಾಗ ಸಿಟಿ ಪ್ರೈಮರಿ ವೈಂಡಿಂಗ್ ಹೆಲ್ದಿನೆಸ್ ಮತ್ತೆ ಸೆಕೆಂಡರಿ ವೈಂಡಿಂಗ್ ಬಂದಿರ್ತಲ್ಲ ಅದ್ರ ಹೆಲ್ದಿನೆಸ್ ಚೆಕ್ ಮಾಡ್ತೀವಿ. ಮತ್ತೆ ಇಂಟರ್ನಲ್ ಆಗಿ ಎಲ್ಲಾದ್ರೂ ಅರ್ಥ ಆಗಿದೆ ಅನ್ನೋದನ್ನ ಚೆಕ್ ಮಾಡ್ಲಿಕ್ಕೆ IR ಟೆಸ್ಟ್ ಮಾಡಿರ್ತೀವಿ. ಮತ್ತೆ ಇದ್ರಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ 5 kV ಇಲ್ಲಿ ನೋಡಿ, ಸೆಲೆಕ್ಷನ್ ನಮ್ದು 5 kV ಇರುತ್ತೆ. ಇಲ್ಲಿ T ಅಂತ ತೋರಿಸ್ತಾ ಇದೆ, ನಮ್ದು ಟೈಮಿಂಗ್ ನಾರ್ಮಲ್ ಆಗಿ ಎಲ್ಲ 30 ಸೆಕೆಂಡ್ ಮಾಡ್ಕೋತಿರ್ತೀವಿ. ಏನಾದ್ರೂ ಈಗ ನಾರ್ಮಲ್ ಆಗಿ ಮಾಡೋ ಟೈಮಲ್ಲಿ 15 ಸೆಕೆಂಡ್ ತಗೊಂಡ್ ಮಾಡ್ತೀವಿ. ಇನ್ನು ರೇರ್ ಕೇಸ್ ಯಾವಾಗಾದ್ರೂ ವ್ಯಾಲ್ಯೂ ವೇರಿಯೇಷನ್ ಆಯ್ತು ಅಂದ್ರೆ ಅವಾಗ 30 ಸೆಕೆಂಡ್ ಆ ಥರದ್ದು ಮಾಡ್ತಿರ್ತೀವಿ. ಇವಾಗ ತೋರಿಸ್ತೀನಿ. ನಾವು ಮೊದಲು ಮಾಡ್ತಾ ಇರೋ ಪ್ರೊಸೀಜರ್ ಏನಂತ ಹೇಳಿದ್ರೆ, ಪ್ರೈಮರಿ ಟು ಗ್ರೌಂಡ್ ಮಾಡ್ತಿದ್ದೀವಿ. ಇವಾಗ 5 kV ಇಟ್ಟಿದ್ದೀನಿ, ಟೆಸ್ಟ್ ಕೊಡ್ತೀನಿ ನೋಡಿ. ನೀವು ಕನೆಕ್ಷನ್ ಕೂಡ ನೋಡ್ಕೋಬಹುದು. ಪ್ರೈಮರಿ ಟು ಅರ್ತ್ ಕನೆಕ್ಷನ್ ಮಾಡಿದ್ದೀನಿ, ಮತ್ತೆ ಪ್ರೈಮರಿ ಇಂಜೆಕ್ಟೆಡ್ ಕೇಬಲ್ ಮೇಲ್ಗಡೆ ಇದೆ ನೋಡಿ, ಅಲ್ಲಿ ಕಾಣ್ತಿರ್ಬೋದು. ಆ ಥರ ಹಾಕಿದ್ದೀನಿ. ನಮ್ಮ ಕೆಲಸ ಮಾಡ್ಲಿಕ್ಕೆ ನಿಧಾನ ಆಗಲಿ ಅಂತ ಹೇಳ್ಬಿಟ್ಟು ಅರ್ಥ ಹೊಡೆದು ಮಾಡ್ತೀವಿ. ನಮ್ದು ಇನ್ಸುಲೇಷನ್ ಕೇಬಲ್ ಇದು 5 kV ಇನ್ಸುಲೇಷನ್ ಕೇಬಲ್ ಇದೆ, ಅದಕ್ಕೇನಾಗಲ್ಲ. ಈಗ ಇಂಜೆಕ್ಟ್ ಮಾಡ್ತೀನಿ, ನೀವು ನೋಡ್ಬೋದು. ಇಲ್ಲಿ ಟೈಮಿಂಗ್ ತೋರಿಸ್ತಾ ಇದೆ, ಕೆಳಗೆ ನಮ್ದು ವ್ಯಾಲ್ಯೂಸ್ ತೋರಿಸ್ತಿದೆ ನೋಡ್ಬೋದು. 292 ಗಿಗಾ ಬಂದಿದೆ. ಇದು ಎಕ್ಸಲೆಂಟ್ ವ್ಯಾಲ್ಯೂ, ನಮ್ಮದು ಗುಡ್ ಕಂಡೀಷನ್ ಅಲ್ಲಿದೆ ಅಂತ ಗೊತ್ತಾಗುತ್ತೆ. ಇವಾಗ ನಾವೇನು ಮಾಡ್ತೀವಿ ಅಂದರೆ, ಪ್ರೈಮರಿ ಟು ಕೋರ್ ಆನ್ ಮಾಡ್ಕೋತೀವಿ. ಇದೇ ಥರ ವಿತ್ ಅರ್ತ್ ಸಿಟಿ ಓಕೆ ಅಂತ ಅರ್ಥ. ಈಗೇನು ಮಾಡ್ತೀವಿ ಅಂದರೆ, ಪ್ರೈಮರಿ ಟು ಕೋರ್ 1 2 3 ಆ ಥರ ಮಾಡ್ಕೋತೀವಿ. ನಾವು ಇದು ಇಂಡಿವಿಜುವಲ್ ಆಗಿ ಮಾಡ್ತಿದ್ದೀವಿ. ಇಂಡಿವಿಜುವಲ್ ಆಗಿ ಮಾಡೋದು ಏನಂತ ಹೇಳಿದ್ರೆ, ಪರ್ಟಿಕ್ಯುಲರ್ ಆಗಿ ಅದೇ ಪ್ಲೇಸಲ್ಲಿ ಗೊತ್ತಾಗುತ್ತೆ. ನಾವು ಈ ಥರ ಮಾಡ್ಕೋಬಹುದು. ಯಾವ ಥರ ಅಂತ ಹೇಳಿದ್ರೆ, ಥ್ರೂ ಮಾಡ್ಕೊಂಡ್ಬಿಟ್ಟು ಪ್ಯಾನಲ್ ಒಳಗಡೆ ಹೋಗುತ್ತೆ. ಥ್ರೂ ಮಾಡ್ಕೊಂಡು ಮಾಡಿದ್ರೆ ನಮಗೆ ಪ್ಯಾನಲ್ ಒಳಗಡೆ ಹೋಗಿರುತ್ತಲ್ಲ ವೈರಿಂಗ್, ಅದ್ರಲ್ಲೂ ಕೂಡ ಇನ್ಸುಲೇಷನ್ ಗೊತ್ತಾಗುತ್ತೆ. ನಾವೇನ್ ಮಾಡ್ತೀವಿ, ಜಸ್ಟ್ ಐಡಿಯಲ್ ಆಗಿ ಮೇಲಿಂದ ಸಿಟಿ ಸೆಕೆಂಡ್ ಬಂದಿರೋ ವೈರು ಅದನ್ನಷ್ಟೇ ಚೆಕ್ ಮಾಡ್ತಿದೀವಿ. ನಮ್ದು ಅನ್ಸೋ ಪ್ರಕಾರ ಪೂರ್ತಿ ಅಂದ್ರೆ ಈಗ ಸಿಲಿಂಡರ್ ಪ್ಯಾನಲ್ ಒಳಗಡೆ ಹೋಗಿರುತ್ತಲ್ಲ ವೈರಿಂಗು, ಥ್ರೂ ಮಾಡ್ಕೊಂಡು ನೋಡಿದ್ರೆ ಅದು ಅಟ್ ಎ ಟೈಮ್ 2 ವ್ಯಾಲ್ಯೂ ಗೊತ್ತಾಗುತ್ತೆ. ಆ ಥರ ಮಾಡಿದ್ರೆ ಬೆಸ್ಟ್ ಆಗುತ್ತೆ. ನೋಡ್ಬೋದು, ನಾನು 4 ಕೊಡ್ತಾ ಇದೀನಿ, 5 kV ಕೊಡ್ತಾ ಇದ್ದೀನಿ. ಅದ್ರಲ್ಲಿ ಕೂಡ
ನಾವು ಪ್ರೈಮರಿ ಮಾಡೋ ಟೈಮಲ್ಲಿ ಪ್ರೈಮರಿ ಟು ಕೋರ್ ಅರ್ತ್, ಪ್ರೈಮರಿ ಟು ಕೋರ್ 1, ಕೋರ್ 2, ಕೋರ್ 3 ಇದು 5 ಕಿವಿಲಿ ಇಂಜೆಕ್ಟ್ ಮಾಡ್ಬೇಕು ನಾವು. ನೋಡ್ಬೋದು 176 ಗೀಗಾ ಓಮ್ ಇದೆ. ಬಂದಿರೋ ರೇಟಿಂಗ್ನ ನಾವು ನೋಟ್ ಮಾಡ್ಕೊಂಡು ಆಮೇಲೆ ರಿಪೋರ್ಟ್ ಸಬ್ಮಿಟ್ ಮಾಡ್ಕೊಳ್ಬೇಕು. ಇದೇ ಥರ 3 ವ್ಯಾಲ್ಯೂ ತೊಗೋತೀನಿ, ಮತ್ತೆ ಆಮೇಲೆ ಸೆಕೆಂಡ್ರಿ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ತೋರಿಸ್ತೀನಿ. ಈ ಸೈಡ್ ಯಾವ ಥರ ಮಾಡ್ತೀವಿ ಅಂತ ಹೇಳ್ತೀನಿ. ನಾನು ನೋಡ್ಬೋದು ನಾವು ಸೆಕೆಂಡ್ರಿ ಸೈಡ್ 500 ವೋಲ್ಟ್ ಕೊಡ್ಬೇಕು. ಯಾಕೆ ಕೊಡ್ಬೇಕು 500 ವೋಲ್ಟ್? ಯಾಕಂದರೆ ಅದರ ರೇಟೆಡ್ ಏನಿರುತ್ತಲ್ಲ ಅದು 500 ಇರುತ್ತೆ. ಆ ಥರ ಆಲ್ಮೋಸ್ಟ್ ಅದು ಒಂದು ಇನ್ಸ್ಟ್ರಕ್ಷನ್ ಲೆವೆಲ್ 2.5 KV ತನಕ ಕೊಡ್ಬೋದು. ಈಗ ನಾವು 5 KV ಸೆಲೆಕ್ಟ್ ಮಾಡ್ತಿದ್ದೀವಿ. ನಾವು 5 KV ಕೊಟ್ಟರೆ ಏನಾಗುತ್ತೆ, ಕೇಬಲ್ಲು ಪಂಚರ್ ಆಗಿಬಿಡುತ್ತೆ. ಯಾಕಂದರೆ ಹತ್ತಿರ ರೇಟೆಡ್ ಇರೋದು 2.5 KV ತನಕ ಇರುತ್ತೆ. ನಾವು 5 KV ಕೊಟ್ಟರೆ ಹತ್ತಿರ ಇನ್ಸ್ಟ್ರಕ್ಷನ್ ಹೋಗ್ಬಿಡುತ್ತೆ, ಅದು ಜಾಸ್ತಿನೇ ಬರಲ್ಲ. ಅದಕ್ಕೆ ನಾವು ಸೆಕೆಂಡ್ರಿ ಮಾಡೋ ಟೈಮಲ್ಲಿ ಯಾವತ್ತು ಮಾಡಿದ್ರು 500 ವೋಲ್ಟ್ ಕೊಡಬೇಕು. ನೋಡಿ ಈಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ 500 ಕಾಣಿಸಿರ್ಬೋದು. ಇಲ್ಲಿ ನೋಡಿ 500 ಸೆಟ್ ಮಾಡಿದ್ದೀನಿ, ಇಲ್ಲಿ ಕಾಣಿಸ್ತಾ ಇರ್ಬೋದು. ಏನು ಮಾಡ್ತೀನಿ ಅಂದರೆ ಪ್ರೈಮರಿ ಟು ಕೋರ್ 1 ಕೊಡ್ತಾ ಇದ್ದೀನಿ. ಹಂಗೆ ನೋಡ್ಕೊಂಬಿಡಿ ಕನೆಕ್ಷನ್ ಒಂದ್ಸತಿ. ಕೋರ್ 1, ಕೋರ್ 2, ಕೋರ್ 3 ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್ ಸೆಟ್ ಮಾಡ್ತಾ ಇದ್ದೀನಿ. ನೋಡ್ಕೋಬೋದು ಕಾಣುತ್ತೆ ಈಗ. ಯಾಕಂದ್ರೆ ಇಂಡಿವಿಜುವಲ್ ಆಗಿ ಒಂದೊಂದು ಕೋರ್ ಚೆಕ್ ಮಾಡ್ತಾ ಇದ್ದೀವಿ. ಯಾವ್ದಾದ್ರು ಒಂದು ಕೋರು ಇಂಟರ್ನಲ್ ಗ್ರೌಂಡ್ ಆಗಿತ್ತಂದ್ರೆ ಅದು ಗೊತ್ತಾಗುತ್ತೆ. ಇದರಲ್ಲಿ ಅಲ್ಲಿ ನೋಡ್ತಿರ್ಬೋದು ಸೆಕೆಂಡ್ರಿ ವ್ಯಾಲ್ಯೂ ಎಷ್ಟು ಬರ್ತಿದೆ, 13.9 ಗೀಗಾ ಓಮ್ ಅಲ್ಲಿ ಬರ್ತಿದೆ. ಎಲ್ಲ ವ್ಯಾಲ್ಯೂಸು ಎಕ್ಸಲೆಂಟ್ ಅಲ್ಲಿ ಬರ್ತಾ ಇದೆ. ನಿಮ್ಗೆ ಆಮೇಲೆ ಇನ್ನೊಂದು ತೋರಿಸ್ತೀನಿ ಇದೇ ಮಾಡೋ ಟೈಮಲ್ಲಿ, ಲಾಸ್ಟ್ ಟೈಮ್ ಮಾಡೋ ಟೈಮಲ್ಲಿ ತೋರಿಸ್ತೀನಿ ವ್ಯಾಲ್ಯೂಸ್ ಯಾವ ಥರ ವೇರಿಯೇಷನ್ ಆಗುತ್ತೆ ಅಂತ. ಓಕೆ 14.2 ಬರ್ತಿದೆ. 500 ವೋಲ್ಟು ನೋಡಿ ಇಂಜೆಕ್ಟ್ ಆಗ್ತಿಲ್ಲ ನೋಡಿ. 100 ಕಿಲೋ ಓಮ್ ಬರ್ತಿದೆ. ಜಾಸ್ತಿ 100 ಕಿಲೋ ಓಮ್ ಗ್ರೇಟರ್ 100 ಕಿಲೋ ಓಮ್ ಬರ್ತಿದೆ. ಯಾಕೆ ಬರ್ತಿದೆ ಈ ಥರ ಬರ್ಬಾರ್ದಲ್ಲ. ಈ ಥರ ಮುಂದೆ ನಮ್ಮದು ಕೋರ್ ಏನೋ ಆಗಿದೆ ಅಥವಾ 60 ಸೆಕೆಂಡ್ರಿ ಹೋಗಿದೆ ಅಂತ ಅರ್ಥ. ಏನು ಮಾಡ್ಬೇಕು ಇದಕ್ಕೆ? ನೀವು ನೋಡ್ಬೋದು ಇಲ್ಲಿ ನಾನು ಅವಾಗ ಹೇಳಿದೆ ಇಂಟರ್ನಲ್ ಆಗಿ ಏನಾದರೂ ಕೋರ್ ಶಾರ್ಟ್ ಆಗಿದ್ರೆ ಗ್ರೌಂಡ್ ಆಗಿಬಿಡುತ್ತೆ ಅಂತ. ಅದೇ ಇವಾಗ ನಾನು ಏನು ಮಾಡಿದ್ದೀನಿ ಅಂದರೆ ಇಂಟರ್ನಲ್ ಆಗಿ ನಿಮ್ಗೆ ತೋರಿಸ್ಲಿಕ್ಕೆ ಇಂಟರ್ನಲ್ ಆಗಿ ಒಂದು ಸೆಕೆಂಡ್ರಿ ಕೋರ್ ಬಂದಿದೆಯಲ್ಲ ಅದರಿಂದ ಒಂದು ಗ್ರೌಂಡ್ ಕೊಟ್ಬಿಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ನಿಮ್ಗೆ ಕ್ಲಿಯರೆನ್ಸ್ ಮಾಡೋ ಕ್ಲಿಯರೆನ್ಸ್ ಆಗಿ ಗೊತ್ತಾಗಲಿ ಅಂತ ಈ ಥರ ಮಾಡಿದ್ದೀನಿ. ಇವಾಗ ನೋಡಿ ಇಂಟರ್ನಲ್ ಶಾರ್ಟ್ ಆಯಿತು, ನಮ್ಮ ವ್ಯಾಲ್ಯೂ ಬರ್ತಾ ಇಲ್ಲ. ಈಗ ಏನು ಮಾಡಿದ್ದೀನಿ, ಓಪನ್ ಮಾಡಿಬಿಟ್ಟಿದ್ದೀನಿ. ಇವಾಗ ಇಂಜೆಕ್ಟ್ ಮಾಡ್ತೀನಿ ನೋಡಿ. ನೋಡಿ ಇವಾಗ ವೋಲ್ಟೇಜ್ ಇದು ಬೂಸ್ಟಪ್ ಆಗ್ತಿದೆ. 1.6 ಗೀಗಾ ಓಮ್ ಅಲ್ಲಿ ಬರ್ತಿದೆ. ಈ ಥರ ಏನಾದರೂ ಇಂಟರ್ನಲ್ ಆಗಿ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಅದು ಕಿಲೋ ಓಮ್ ಅಲ್ಲಿ ಬರುತ್ತೆ. ಅದಕ್ಕೆ ನಾನೇನು ಮಾಡಿದೆ ಜಸ್ಟ್ ನಿಮ್ಗೆ ತೋರಿಸ್ಲಿಕ್ಕೆ ಈ ಥರ ಒಂದು ಶಾರ್ಟ್ ಮಾಡಿಬಿಟ್ಟು ತೋರಿಸಿದ್ದೀನಿ ಅಷ್ಟೇ. ಇವತ್ತಿನ ವಿಡಿಯೋದಾಗ ನಾವು IRTech ಯಾವ ಥರ ಮಾಡ್ತೀವಿ ಅನ್ನೋದನ್ನ ಇವತ್ತಿನ ವಿಡಿಯೋದಾಗ ಹೇಳಿದ್ದೀನಿ ಯಾವ ಥರ ಅಂತ, ಮತ್ತು ಅದ್ರ ವ್ಯಾಲ್ಯೂಸ್ ಯಾವ ಥರ ಇರಬೇಕಂತೆಲ್ಲ ಕೂಡ ನಿಮ್ಗೆ ಹೇಳಿದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಾಗ ನಾವು ಏನು ಮಾಡ್ತೀವಿ ಸಿಟಿ ಬಗ್ಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಪೆಂಡಿಂಗ್ ಇದಾವೆ. ಆ ಮಾಡೋ ಟೈಮ್ದಾಗ ಯಾವ ಥರ ಮಾಡ್ತೀವಿ ಮತ್ತು ಯಾವ ಪ್ರೊಸೀಜರ್ ಇರ್ತದಲ್ಲ ಅದೆಲ್ಲ ನಿಮ್ಗೆ ಹೇಳ್ತಾ ಇರ್ತೀನಿ. ಮತ್ತು ಇವತ್ತಿನ ವಿಡಿಯೋದಾಗ ಇಷ್ಟು ಹೇಳಿದ್ದೀನಿ. ಮುಂದಿನ